ಹೆಸರು ಪ್ರಿಯಾಂಕಾ ಅಂತ. ನಾನು ಹೊಸಕೋಟೆಯಲ್ಲೇ ಇರೋದು. ಬೇಸಿಕಲಿ ನಾನು ಸ್ಟಾರ್ಟಿಂಗಿಂದನೂ ಇದೇ ಹಾಸ್ಪಿಟಲ್ ಚೂಸ್ ಯಾಕೆ ಮಾಡಿದೆ ಅಂತಂದರೆ, ನಂಗೆ ಮುರಳಿ ಡಾಕ್ಟರ್ ಗೊತ್ತಿದ್ರು. ಸೊ ಮುರಳಿ ಡಾಕ್ಟ್ರಿಂದ ಈ ಹಾಸ್ಪಿಟಲ್ ಪರಿಚಯ ಆಗಿ, ಸೊ ಹಾಗಾಗಿ ಇಲ್ಲಿ ಬಂದು ನಾನು ಈ ಹಾಸ್ಪಿಟಲ್ ಚೂಸ್ ಮಾಡಿದೆ. ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ. ನಾನು ಅನಿತಾ ಮೇಡಮ್ ಹತ್ರ ತೋರಿಸ್ತಿದ್ದೆ. ಸೊ ಅವರು ಚೆನ್ನಾಗಿ ನೋಡ್ತಾ ಇದ್ರು. ಸೊ ಡೇ ಒನ್ನಿಂದನೂ ನಾವು ಏನೇ ಕ್ವಶನ್ಸ್ ಕೇಳಿದ್ರು ಯಾವುದಕ್ಕೂ ಬೇಜಾರು ಮಾಡ್ಬೋದು, ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಎಲ್ಲ ಆನ್ಸರ್ಸ್ ಮಾಡ್ತಾ ಇದ್ರು. ಸೊ ಅದಾದ್ಮೇಲೆ ನಮ್ಮ ನೋಡಿ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಇಲ್ಲಿ ಬಂದು ಇದನ್ನ ಚೂಸ್ ಮಾಡಿ ಬಂದೆ. ಸೊ ಇವಾಗ ನನ್ನ ಸರ್ಜರಿನ ಆಯಿತು. ಸೊ ಬಾಡಿನೂ ನಾರ್ಮಲ್ ಆಗಿ ಚೆನ್ನಾಗಿತ್ತು. ಸೊ ಇವಾಗ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ಸ್ ಇರೋದಕ್ಕೆ NICU ಅಡ್ಮಿಟ್ ಮಾಡಿದ್ರು. ಅಲ್ಲಿ ಕೂಡ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ನಾವು ಏನೇ ಕೇಳಿದ್ರು ಇಮಿಡಿಯೇಟ್ ಆಗಿ ಆನ್ಸರ್ ಮಾಡ್ತಾರೆ. ಮತ್ತೆ ಏನೇ ಸಡನ್ ಆಗಿ ಕರೆದ್ರು ಸಡನ್ ಆಗಿ ಬಂದು ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲಿ ಹಾಸ್ಪಿಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾರೆ. ಸೊ ಆಮೇಲೆ ಓನರ್ ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಮ್ ಬೇಸಿಕಲಿ ಊರು ಬಂದು ಉತ್ತರ ಕರ್ನಾಟಕ, ಮುಧೋಳ ಅಂತ ನಮ್ಮೂರು. ಸೊ ಈ ಫೌಂಡ್ರು ಕೂಡ ಅಲ್ಲಿ ನಮ್ಮೂರ್ ಕಡೆದವ್ರೆ ಅಂತ ಗೊತ್ತಾಯ್ತು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಹಾಸ್ಪಿಟಲ್ ಫೀಡ್ಬ್ಯಾಕ್ ಕೊಡ್ಬೇಕಂದ್ರೆ ಔಟ್ ಆಫ್ 5 ಕೊಡ್ಬೋದು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾವುದಕ್ಕೂ ರೆಸ್ಪಾನ್ಸ್ ಕೊಡಲ್ಲ ಅಂತಲ್ಲ. ಆಮೇಲೆ ನಂಗೆ ಅನಿತಾ ಮೇಡಮ್ ಮಾತ್ರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಮುರಳಿ ಡಾಕ್ಟರ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಮುರಳಿ ಡಾಕ್ಟರ್ ಇಂದಾನೆ ನಾನು ಈ ಹಾಸ್ಪಿಟಲ್ ಚೂಸ್ ಮಾಡಿದ್ದು. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಂಗೆ ಅನಿತಾ ಮೇಡಮ್ ಮಾತ್ರ ತುಂಬಾ ಇಷ್ಟ ಆದ್ರು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಂಗೆ ಎಲ್ಲಾ ವಿಷಯದಲ್ಲೂ ಕೂಡ. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಹಾಸ್ಪಿಟಲ್. ಆಮೇಲೆ ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ಸ್ ಟು ಮುರಳಿ ಡಾಕ್ಟರ್ ಅಂಡ್ ಅನಿತಾ ಮೇಡಮ್. ಥ್ಯಾಂಕ್ ಯು.